ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಉಮೇಶ್ ಜಾಧವ್ ವಿರುದ್ಧ ಕಾಂಗ್ರೆಸ್ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಕಾಂಗ್ರೆಸ್ನಿಂದ ಗೆದ್ದಿದ್ದ ಉಮೇಶ್ ಜಾಧವ್ ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆಂದು ಆರೋಪಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅತೃಪ್ತ ಶಾಸಕರ ವಿರುದ್ಧ ಪಕ್ಷಾಂತರ ಕಾಯ್ದೆಯಡಿ ಕ್ರಮ ಜರುಗಿಸುವಂತೆ ನಾನೇ ಸ್ಪೀಕರ್ಗೆ ದೂರು ನೀಡಿದ್ದೇನೆ. ಹೀಗಾಗಿ ಜಾಧವ್ಗೂ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲಿದ್ದು ಸ್ಪೀಕರ್ ರಾಜೀನಾಮೆ ಅಂಗೀಕರಿಸುವುದಿಲ್ಲ ಎಂದುಕೊಂಡಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ತಿಳಿಸಿದರು. ಉಮೇಶ್ ಜಾಧವ್ ಕಾಂಗ್ರೆಸ್ ಟಿಕೆಟ್ ಮೇಲಲ್ಲೂ ಗೆದ್ದಿರೋದು. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಯಾಕೆ ಹೋಗ್ತಾ ಇದ್ದಾರೆ? ಈಗ 5 ವರ್ಷ ಇಲ್ಲಿ MLA ಆಗಿದ್ದರು, 2ನೇ ಸಾರಿ MLA ಆಗಿದ್ದಾರೆ JDS ಕಾಂಗ್ರೆಸ್ಸಿಂದ. ಈಗ ಅವರ ಬಿಜೆಪಿಯವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ. ಇವರು ಆಸೆ ಆಮಿಷಗಳು ತೋರಿಸಿ ಇವ್ರನ್ನ ಎಳ್ಕೊಂಡಿದ್ದಾರೆ. ಆಪರೇಷನ್ ಕಮಲ ಅಂತ ಹೇಳ್ತಾರಲ್ಲ ಬಿಜೆಪಿಯವರು, ಅದಕ್ಕೆ ಬಲಿಯಾಗಿದ್ದಾರೆ. ಆದರೆ ನಾನು ಉಮೇಶ್ ಜಾಧವ್, ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಆ್ಯಂಡ್ ರಮೇಶ್ ಕುಮಟಳ್ಳಿ, ಮಹೇಶ್ ಕುಮಟಳ್ಳಿ, ಇವ್ರು 4 ಜನದ ಮೇಲೆ ಪಿಟಿಷನ್ ಹಾಕಿದ್ದೀನಿ. ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ. ಆಂಟಿ ಡಿಫೆಕ್ಷನ್ ಲಾ ಅಟ್ರಾಕ್ಟ್ ಆಗುತ್ತೆ. ಇವ್ರು 4 ಜನರು ಡಿಸ್ಕ್ವಾಲಿಫೈ ಮಾಡಿ ಅಂತ ಸ್ಪೀಕರ್ ಮುಂದೆ ಪಿಟಿಷನ್ ಹಾಕಿದ್ದೀನಿ. ಆ ಪಿಟಿಷನ್ ಇನ್ನ ಪೆಂಡಿಂಗ್ ಇದೆ, ಇನ್ನು ಇತ್ಯರ್ಥ ಆಗಿಲ್ಲ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಇದೆ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿತ್ತು, ಅದು ಪೆಂಡಿಂಗ್ ಇದೆ. ಇನ್ ದಿ ಮೀನ್ ವೈಲ್ ಇವೇನು ಇತ್ಯರ್ಥ ಆಗದೇನೆ ಅವ್ರ ರಾಜೀನಾಮೆ ಅಕ್ಸೆಪ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ.